ಇವಯ್ಯ ಆ ಕಾಯಿನೆಲ್ಲ ಅಟ್ಟದ ಮೇಲೆ ಇಟ್ಟು ಬಾರಪ್ಪ. ಓಹೋ ಏಯ್ ಬರ ಇಲ್ಲಿ ತಿರುಗಿ ಸ್ವಲ್ಪ. ಸುಮ್ನಿರ್ರಿ, ಮದ್ವೆಗ್ ಮೊದ್ಲು ಹಿಂದೆ ಮುಂದೆ ನೋಡ್ತಾನೆ ನನ್ನ ಮದುವೆ ಮಾಡ್ಕೊಂಡು ಅಂದ್ರೆ ಅಯ್ಯೋ 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 ಒಂದು ಲಾರಿ ಹೂ ಮುಡ್ಕೊಂಡು ಊರಗಲ ಕುಂಕುಮ ಇಟ್ಕೊಂಡು ನನ್ನ ಮನೆ ಹಾಳು ಮಾಡ್ಬೇಕಿದ್ಯಾ? ಈ ಮನೆಗೆ ಇಷ್ಟೊಂದು ಅಲಂಕಾರ ಮಾಡಿರುವಾಗ ನನ್ ಮೈಗೆ ಅಲಂಕಾರ ಮಾಡ್ಕೊಂಡ್ರೆ ಏನ್ ತಪ್ಪು? ಈ ಮನೆಗೆ ಅಲಂಕಾರ ಮಾಡಿರೋದು ಸ್ವಂತ ದುಡ್ಡಲ್ಲ ಕಣೆ, ಬಂಕೆ. ಅಸಲು ಬಡ್ಡಿ ಕೊಟ್ಟು ಚಕ್ಕರ್ ಬಡ್ಡಿ ಕೊಡ್ತಿದ್ದವ್ರ ಮನೆ ತಂದಿರೋ ಸಾಮಾನುಗಳು ಇವೆಲ್ಲ. ಅದಕ್ಕೆ ನೋಡು ಒಂದೊಂದು ತರ ಇದೆ. ಸ್ವಂತ ದುಡ್ಡಲ್ಲಿ ಯಾವಾಗ್ಲೂ ಅಲಂಕಾರ ಮಾಡ್ಕೋಬಾರ್ದು. ಮುತ್ತೈದೆಗೆ ಹೂವು ಕುಂಕುಮನೆ ಭಾಗ್ಯ ಕಣ್ರಿ. ಈ ಭಾಗ್ಯ ಯಾರಿಂದ? ನಿಮ್ಮಿಂದ. ನಾನೇ ಹೆದರ್ಬೇಕಾದ್ರೆ ಈ ಅಲಂಕಾರ ಯಾಕೆ ಬೇಕಿತ್ತು? ಯಾಕೆ ನೋಡೇ ಅಳಬೇಡ ಕಡೆ. ಗೃಹಲಕ್ಷ್ಮಿ ನೀನ್ ಹತ್ರ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಅಲಂಕಾರ ಮಾಡ್ಕೊಂಡ್ರೆ ನೀವೇನು ಹೇಳೋದಿಲ್ಲ ಅನ್ನೋವರೆಗೂ ಅಳ್ತಾನೆ ಇರ್ತೀನಿ. ಆಯ್ತು ಕಡೆ, ನೀನ್ ಅಳಬೇಡ. ನೋಡು ಇನ್ಮೇಲೆ ದಿನ ಅಲಂಕಾರ ಮಾಡ್ಕೊಂಡಿರೋ. ಎಲ್ಲಿ ಸ್ವಲ್ಪ ನಗು. ಈಗ 100 ರೂಪಾಯಿ 40 ರೂಪಾಯಿ ಬಡ್ಡಿ ಬಂದಂಗ ಆಯ್ತು. ಇನ್ನು ಚಕ್ರ ಬಡ್ಡಿ ರಾತ್ರಿಗ. ಭೀಮಣ್ಣರೇ, ನನ್ ಕೆಲ್ಸ ಮುಗೀತು, ನಾ ಬರ್ತೀನಿ. ಎಲ್ಲಿ ಕೈ ಮುಂದೆ ಮಾಡು. ಏನಿಲ್ಲ ಪರವಾಗಿಲ್ಲ. ತಗೊಳಯ್ಯ 100 ರೂಪಾಯಿ. ಬೇಡಿ ಬೇಡಿ ಬೇಡಿ, ಇನ್ನೊಂದು 100 ರೂಪಾಯಿ ತಗೊಳಯ್ಯ. ಇದೆಲ್ಲ ಬೇಡಿ, ನನಗೆ ಬೇಡಿ. ಶಿವಯ್ಯ ಏನ್ರಿ ಅಲ್ರಿ, ಕಾಸು ಚಕ್ರ ಬಡ್ಡಿ ಅಂತ ಕಾಸು ಕೂಡ ಹಾಕೋ ನೀವು ಆ ಶಿವಯ್ಯನಿಗೆ ಮಾತ್ರ 100 200 ಕೊಡ್ತೀರಲ್ಲ, ಏನಿದ್ರ ಅರ್ಥ? ನೀನೊಂದು ಹೆಣ್ಣ. ಇಷ್ಟು ವರ್ಷ ಸಂಸಾರ ಮಾಡಿ ಇವತ್ ಯಾಕ್ರಿ ಈ ಅನುಮಾನ? ನೋಡು ಬಂಗಾರಿ, ಹೆಂಗಸರ ಹತ್ರ ಗುಟ್ಟಿ ಹೇಳೋದು, ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ ಕಣೆ. ನಾನ್ ನಿನ್ನ ಹತ್ರ ಬಾಯ್ ಬಿಟ್ಟೆ, ನೀವು ಹೊರಗಡೆ ಹೋಗಿ ಎಲ್ಲ ಸಾರ್ಕೊಂಬರ್ತೀಯ. ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಪ್ರಶ್ನೆ ಅಲ್ಲ ಕಣೆ, ನಾನ್ ಏನ್ ಮಾಡ್ಲಿ, ನನ್ ತಪ್ಪಲ್ಲ, ಧರ್ಮರಾಯನ ಶಾಪ. ಲೇ ಬಂಗಾರಿ. ಅಲ್ಲ ಶಿವಯ್ಯ, ಬರೀ 11 ರೂಪಾಯಿ ಕೇಳಕ್ ಬಂದಿದ್ಯಲ್ಲ, ನಮ್ ಯಜಮಾನ್ರು 100 200 ಅಂತ ಕೊಡಕ್ ಬಂದಾಗ್ಲೆಲ್ಲ ಅದನ್ನ ತಗೊಂಡ್ ಸೇರ್ಸಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ 1000 ರೂಪಾಯಿ ಸೇರಿರೋದು ನಿನ್ನ ಹತ್ರ. ಹೋಗ್ಲಿ ತಗೋ 100 ರೂಪಾಯಿ. ನನಗ್ ಬ್ಯಾಡಿ, 11 ರೂಪಾಯಿ ಕೊಡಿ ಸಾಕು. ಪರವಾಗಿಲ್ಲ ತಗೋ. 11 ಕೊಡಿ ಸಾಕು. ಅವ್ರೇನಾದ್ರು ತಿಳ್ಕೊಳ್ತಾರೆ ಅಂತನಾ? ಅವ್ರು ತುಂಬಾ ಸಂತೋಷ ಪಡ್ತಾರೆ. ತಗೋ. ಅಯ್ಯೋ 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 100 ರೂಪಾಯಿ ನನ್ನ ಮನೆ ಹಾಳು ಮಾಡ್ಬೇಕು ಅಂತಿದೀಯೇನೆ? ಅದಕ್ಕಲ್ರಿ, ಪಾಪ ಶಿವನಿಗೆ ಜ್ವರ ಅಂತೆ, 11 ರೂಪಾಯಿ ಕೇಳ್ದ. ಹೇಗಿದ್ರು ಅವ್ನ್ ಬಂದಾಗ್ಲೆಲ್ಲ ನೀವು 100 200 ಕೊಡ್ತಿದ್ರಲ್ಲ. ನಾ ಕೊಡ್ತಿದ್ದೆ, ಅವ್ನ್ ತಗೋತಿದ್ದ ಇಲ್ಲ. ಅದಕ್ಕೆ ನಾ ಕೊಡ್ತಿದ್ದೆ. ಇವನೇನಾರು ಹಣ ತಗೊಳ್ಳೋದಾಗಿದ್ರೆ ಈ ಮನೆಗಲ್ಲ, ಈ ಬೀದಿಗೆ ಬರಕ್ ಬಿಡ್ತಿರಲ್ಲ ನಾನು. ಶಿವಯ್ಯ, ಇನ್ನೊಂದ್ ಸಾರಿ ಏನಾರು ಹಣ ಕೇಳಕ್ಕೆ ನೀನೇನಾರು ಈ ಮನೆಗೆ ಬಂದೆ, ಆಮೇಲೆ ಮನುಷ್ಯ ಹೊಡಿಯಲ್ಲ ನೋಡು. ಯೋ ಭೀಮಯ್ಯ, ಎಂಜಲ್ ಕೈನಾಗೆ ಕಾಗೇನೂ ಓಡಿಸ್ದೇ ಇರೋಂಥ ಕಂಜೂಸ್ ನನ್ನ ಮಗ ನೀನು ಅಂತ ಇವತ್ತೇ ಗೊತ್ತಾಗಿತ್ತು. ನನಗೆ ಹೇಳ್ತಾ ಇದ್ದೀನೋ? ಹಲ್ಲು ಒಂದು ಗುದ್ದಿದ್ರೆ ಅರ್ಧದಲ್ಲೇ ಗೊಟಕ್ ಅನ್ಬಿಡ್ಬೇಕು. ಅಮ್ಮವ್ರ ಮಕ ನೋಡ್ಕೊಂಡು ಸುಮ್ಕಿದೀನಿ. ನಿನ್ ಯಾಸಕ್ಕೆ ಸದ್ಯ ಒಳ್ಳೆ ಹುಡುಗ ಆಗಿರೋದು ನಿಮ್ಮನ್ನ ಹಾಗೆ ಬಿಟ್ಟ. ಒಂದ್ ಮಾತ್ ಮಾತ್ರ ಜ್ಞಾಪನೆ ಮಾಡಿಕೊ, ಆಸೆ ಮನಸ್ಸನ್ನ ಬಾಳ್ಸತ್ತೆ, ದುರಾಸೆ ಮನಸ್ಸನ್ನ ಸರ್ವನಾಶ ಮಾಡ್ತದೆ. ಜ್ಞಾಪತಿಲಿ ಇಟ್ಕೊ. ಏನೇ ಹಾಗೆ ನಿಂತುಬಿಟ್ಟೆ? ಅವನು ಉಪದೇಶ ಮಾಡ್ದ ಅಂತಲೋ ದೊಡ್ಡ ಗೀತೋಪದೇಶ ಮಾಡ್ಬಿಟ್ಟೇನು? ನನ್ನ ಮಕ್ಕಳಲ್ಲ ಹೆಂಗ್ ಉಪದೇಶ ಮಾಡೋದಕ್ಕೆ ದರಿದ್ರರಾಗಿರೋದು? ಅಲ್ರಿ, ಜ್ವರ ಅಂತ ಬಂದವನ್ಗೆ ದುಡ್ಡು ಕೊಡದೆ ಕಳ್ಸ್ಬಿಟ್ರಲ್ಲ, ಪಾಪ. ಪಾಪ? ಆ ಪಾಪ ನೋಡ್ದಿರೋದಕ್ಕೆ ನಾವು ಹೀಗಿರೋದು. ನೋಡು ಬಂಗಾರಿ, ನಾನೊಂದು ಸತ್ಯ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಇಷ್ಟೊಂದ್ ಜನ ಬಡವರಾಗಿರೋದಕ್ಕೆ ಕಾರಣವೇನು? ದೈವ ಶಾಪ. ಅದನ್ನ ನೋಡಿ ನಾವು ಪಾಪ ಅಂತ ಸಹಾಯ ಮಾಡಕ್ ಹೋದ್ರೆ ದೈವ ದ್ರೋಹವಾದೀತು. ಆಮೇಲೆ ನಾವು ದಟ್ಟ ದರಿದ್ರಾಗ್ತೀವಿ. ಹೌದಾ? ಅಷ್ಟು ದೊಡ್ಡ ಬಾಯಿ ಬಿಡ್ಬೇಡ್ವೆ. ಹಾಗೆ ನಿಂತ್ಕೊಂಡ್ಬಿಟ್ಟ, ಆಸ್ಪತ್ರೆ ಖರ್ಚು ಬೇರೆ ಬಂದಾತು. ಮುಚ್ಚು ಬಾಯಿ. ನಡಿ ನಡಿ ನಡಿ. ಹೆಂಗವ ಮೊಳ? ಅಯ್ಯ ತಾತ, ಎಷ್ಟಾಯ್ತು ದುಡ್ಡು ನಿಂತ? 4 ಆಣೆ ಆಯ್ತವ. ತಗೋ, 4 ಆಣೆಗೆ 4 ಮೊಳ. ತಗೋ. ತಗ. ಅಮ್ಮ ಅವ್ರು ಒಳ್ಳೇದ್ ಮಾಡ್ಲವ ನಿಂಗೆ. ಅಯ್ಯೋ, ನಂಗ್ ಒಳ್ಳೇದಾಗೋದಕ್ಕೆ ನೀನು ಕೊಟ್ಟಿದ್ದು. ನಿಂಗೂ ಒಳ್ಳೇದಾಗ್ಲಿ, ದೇವ್ರ ಒಳ್ಳೇದ್ ಮಾಡ್ತಾಳ. ಏ ಮಲ್ಲಿ, ಬಾಯಿಲಿ. ಭೀಮಯ್ಯನವರು, ಏನ್ ಸಮಾಚಾರ? ಇಷ್ಟೆತ್ತದ ಮಹಿಷಾಸುರ ಪಕ್ಕದಾಗ ನಿಂತು ನನ್ನೇ ಸಮಾಚಾರ ಕೇಳ್ತಿಯಲ್ಲ. ನಿಮ್ಗೆ ನನಗೆ 4 ಮೊಳ ಹೂ ಕೊಡು. 4 ಮೊಳನಾ? ತಗ 4 ಆಣೆ. 4 ಆಣೆಗೆ 4 ಮೊಳನಾ? ಮತ್ತೆ ಆ ಮುದುಕನ್ ಕೊಟ್ಟಿಯಲ್ಲ ಈಗ. ಅವನ ಗತಿ ಇಲ್ಲ, ಕೊಟ್ಟೆ. ನಿನಗೇನ್ ಬಂದೆ ಕೇಳು? ಊರಿಗೆ ದುಡ್ಡಿರೋ ದೊಡ್ಡ ಮನ್ಸ, ನಾಚ್ಯಾಗಲ್ಲ ನಿಂಗೆ? ಹೂವಿಲ್ದೆ ನಮಸ್ಕಾರ ಮಾಡೋ ದೇವ್ರು ಬೇಡ ಆಗ್ತದೇನು? ಬಿಟ್ಟಿ ನಮಸ್ಕಾರ ಹಾಕು, ದಟ್ಟ ದರಿದ್ರನ್ನ ಮಾಡ್ತಾಳೆ. ಮಲ್ಲಿ, ನೀನು ಶಾಪ ಹಾಕ್ಬೇಡ. 4 ಮೊಳ ಹೂ ಕೊಡು. ಹಂಗ ಬಾದಾರಿಗೆ ತಗೋ. ಚಿಲ್ರಲ್ಲ, ಪರವಾಗಿಲ್ಲ, ಇಟ್ಕೋ. ನಾನು ಕುಬೇರ ಆಗ್ಬೇಕು ಅಂತ ಆಶೀರ್ವಾದ ಮಾಡು ಸಾಕು. ಕುಬೇರ ಆಗ್ಬೇಕಂತ ಕುಬೇರ ನನ್ನ ಮಗನೇ. ಬಾಯ್ಲಿ ಬಾಯ್ಲಿ ಬಾಯ್ಲಿ.
ಸರಿಯಾಗಿ ಹೇಳಿ ಆ ವೈನ್ ಮಕ್ಕದಾಗೆ ನೀರು ಇಳಿಸ್ದೆ ಬಿಡು. ವ್ಯಾಪಾರ ಮಾಡೋರು ಇಂತ ಮಾತನ್ನೆಲ್ಲ ಕಲ್ಸಿರ್ಬೇಕನ್ಸಣ್ಣ. ನೀನ್ ಹೇಳೋದು ಒಂಥರದಾಗ ಸರಿಯೇನು. ತಗ ಏನ ಇದನ್ನ ತಕವಾಗಿ ನಿನ್ ಮಗಿಗೆ ಬಟ್ಟೆ ಹೊಲ್ಸು. ಬೇಡ ಬಿಡು. ಯಾರ್ವಾ ನಿನ್ ಸ್ವಂತ ತಂಗಿ ಆದ್ರೆ ತಗತಾ ಇದ್ದೆ. ನಾನ್ ನಿನ್ ತಂಗಿ ಅಲ್ವಲ್ಲ, ಯಾಟದು ಬ್ಯಾರೆ ತಾನೆ. ಆಯ್ತು ತಗತೀನಿ ಬಿಡು, ಕೋಪಿಸ್ಕೋಬೇಡ. ತಕ ಅಲ್ಲ ಹಿಂಗ್ ಕೊಟ್ಬಿಟ್ರೆ ನಿಂಗೆ ಹೆಂಗೆ? ನೀನ್ ಅಣ್ಣ ಇದ್ದಂಗಲ್ವಾ. ಆಯ್ತು ಬಿಡು, ವ್ಯಾಪಾರ ಮಾಡೋಗು, ಹುಷಾರು. ನಂಗೇನ್ ಪರವಾಗಿಲ್ಲ. ಸಾಮಾನ್ ಕ್ಯಾವೋ ಕನ್ಕಾಂಬ್ರವ. ಅಮ್ಮ, ಅಯ್ಯೋ ಅಪ್ಪ, ಸಾಕಾಗೋಗ್ಬಿಡ್ತು ರೀ. ಸಿಕ್ಬಿಡ್ತು ಕಣೆ, ಸಿಕ್ಬಿಡ್ತು. ಬೇಗ ಅರ್ಶ ಕುಂಕುಮ ತಗೊಂಬಾರೆ. ಅಷ್ಟ ಕುಂಕುಮ ಅದ್ಯಾಕ್ರಿ? ಶವ ದೈವ ನೋಡಿದ್ ಕೂಡಲೇ ಪೂಜೆ ಮಾಡ್ಬೇಕು ಕಣೆ. ಬೇಗ ತಗೊಂಡ್ ಬಾರ, ಹೋಗಿ. ಇರಿ ನಾನು ತರ್ತೀನಿ. ಇವಳು ಬರೋದೊಳಗಾಗಿ ಈ ಬಿಂದಿಗೆನೆಲ್ಲ ತೆಗೆದು ಬೇರೆ ಕಡೆಗೆ ಇಟ್ಬಿಡ್ತೀನಿ. ಸಿಕ್ಬಿಡ್ತು, ನನ್ನ ಕೈಗೆ ಸಿಕ್ಬಿಡ್ತು ಬಂಗಾರು ಬಿಂದಿಗೆ. ಏನಾಯ್ತು? ಕಾದು ನಾನು ತೋರಿದಕ್ಕೆ ನನ್ನ ಆಸೆ ಎಲ್ಲ ಅಷ್ಟೇ ಆಗೋಯ್ತಲ್ಲಿ. ಅಯ್ಯಯ್ಯೋ, ಅಲ್ರಿ ಇದಕ್ಕೋಸ್ಕರ ತಾನೇ ನಾವು 2 ದಿವಸದಿಂದ ತೋಡ್ತಾ ಇದ್ದಿದ್ದು. ಅಲ್ಲ ಕಡೆ, ಬಂಗಾರದ ಬಿಂದಿಗೆ. ಏನದು ಬಂಗಾರ ಬಿಂದಿಗೆನಾ? ಬಂಗಾರ ಬಿಂದಿಗೆ ನನ್ನ ಎತ್ತೆ ಮೇಲೆ ಕೆತ್ತೆ. ಬನ್ರಿ ಗಟ್ಟಿಯಾಗಿರ್ಕೊಂಡ್ ಮೇಲೆ. ಅಯ್ಯೋ ನಿಮ್ಮನ್ನ ಎಳ್ಯಕ್ ಹೋಗಿ ನನ್ ಸೊಂಟ ಬಿದ್ದೋಯ್ತು. ಅಲ್ರಿ ಬಂಗಾರ ಬಿಂದಿಗೆ ಅಂದ್ರಲ್ಲ? ಬಂಗಾರದ ಬಿಂದಿಗೆ ಕಣೆ, ನಾನೇ ಕಣ್ಣಾರೆ ನೋಡ್ದೆ. ನೀವ್ ನೋಡಿದ್ರ? ನನಗೆ ಹೇಳಿಲ್ಲ. ನಿನಗೆ ಹೇಳಿದ್ರೆ ಕನ್ನಡ ಪ್ರಭಕ್ಕೆ ಸುದ್ದಿ ಹಾಕಿದಾಗೆ ಊರಿಗೆಲ್ಲ ಗೊತ್ತಾಗತ್ತೆ ಅಂತ ಬುರುಡೆ ಇದೆ ಅಂದೆ. ಅದೇ ಇದೆಯಲ್ಲೇ. ಅದ್ ಸರಿ, ಇಲ್ಲೇನಿದೆ ಅಂತ ನಿಮ್ಗೆ ಹೇಗೆ ಗೊತ್ತು? ನಿನ್ನೆ ರಾತ್ರಿ ಘಲ್ ಘಲ್ ಅಂತ ಶಬ್ದ ಆಯ್ತು. ಏನು ಅಂತ ನೋಡ್ತೀನಿ, ಸಾಕ್ಷಾತ್ ಲಕ್ಷ್ಮಿ. ಲಕ್ಷ್ಮಿ ಕಡೆ ಬಾ ಬಾ ಅಂತ ಕರಳು. ನಾನಿಲ್ಲಿ ನೆಲೆಸಿದ್ದೀನಿ, ನನ್ನ ತಗೋ ತಗೋ ತಂದು. ಅದಕ್ಕೆ ನಾನು ತೋಡ್ದೆ. ಅಯ್ಯೋ ಅಯ್ಯಯ್ಯೋ, ಇದಕ್ಕಾಗಿ ನೀವು ಇಷ್ಟು ಯೋಚನೆ ಮಾಡ್ತೀರಾ? ನಾನೊಂದು ಉಪಾಯ ಹೇಳ. ಈ ತರ ಅಪಾಯ ಆಗಲ್ಲ. ಅಯ್ಯೋ ಏನು ಇಲ್ಲ ರೀ. ನೋಡಿ, ಅಗ್ನಿನೇತ್ರ ನನ್ನ ಸ್ವಾಮಿಗಳ ಹತ್ರ ಹೋಗಿ ನಾವು ಕೇಳ್ಕೊಂಡ್ರೆ ಅವರೇ ತಗೊಟ್ಬಿಡ್ತಾರೆ. ಶಾಂತಮ್ಮ, ನೀವು ನಮ್ಮ ರಾಮಣ್ಣವ್ರ ಹೆಂಡತಿ ಅಲ್ವೇ? ಹೌದು. ಮಗು ನಿಂದೇನ? ಏನಮ್ಮ ಮಗು ನಿನ್ನ ಹೆಸರು? ಲಕ್ಷ್ಮಿ. ಲಕ್ಷ್ಮಿ. ಸಾಕ್ಷಾತ್ ಅಷ್ಟಲಕ್ಷ್ಮಿ ಕಡೆ ತುಂಬಿ ತುಳುಕಾಡ್ತೀನಿ. ಲಕ್ಷ್ಮಿ 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 ಲಕ್ಷ್ಮಿ. ಒಬ್ಳೆ ಮಗಳ? ಇಲ್ಲ, 3ನೇ ಮಗಳು. 3ನೇ ಮಗಳ. ಎಲ್ಲಿ ಕೇಳಿದ್ರು 3, 4, 5 ಹೀಗೇ ಹೆಚ್ಚಾಗಿ ಹೇಳ್ತಾ ಬರ್ತಾ ಇದಾರಲ್ಲ, ಅದಕ್ಕೆ ನಮ್ ಜನಸಂಖ್ಯೆ ಹೆಚ್ಚಾಗಿರೋದು. ಇಲ್ಲೇ ಬರ್ತಾವಳೆ, ಇವಳೇ ಕೇಳ್ಬಿಡಲ್ಲ. ಭಾರತಿ. ನನ್ನ ಹೆಸರು ಆರ್ತಿನೂ ಅಲ್ಲ ಭಾರತಿನೂ ಅಲ್ಲ, ಮಲ್ಲೆ. ಮರ್ತು ಬಿಟ್ಟ. ಮಲ್ಲಿ ಮಲ್ಲಿ. ಬುಟ್ಟಿಲಿರೋದು ಮಲ್ಲಿಗೆ, ನಿನಗೆ ಇಟ್ಟಿರೋ ಹೆಸರು ಮಲ್ಲಿಗೆ. ಮಲ್ಲಿ, ನಿನ್ನ ಹುಡುಕೊಂಡು ನಾನು ಎಲ್ಲಿ ತಿರುಗಿದೆ ಗೊತ್ತಾ, ಗಲ್ಲಿ ಗಲ್ಲಿ. ಅಯ್ಯಯ್ಯೋ, ಈ ಹೂ ಮರಕ್ಕೆ ನಾನು ಸುತ್ತಬೇಕು ಗಲ್ಲಿ ಗಲ್ಲಿ. ನೀನ್ ಸುತ್ತಿದ್ಯಾ ಮಲ್ಲಿ ಮಲ್ಲಿ ಅಂತ? ಹೌದು. ಇದೇನಿದು ಹೊಸ ವರ್ಷ? ಇಲ್ಲ, ಇದುವರೆಗೂ ದೇವಸ್ಥಾನ ಮುಂದೆ ವ್ಯಾಪಾರ ಮಾಡ್ತಿದ್ದೆ. ಈಗ ಮನೆ ಮನೆಗೂ ನುಗ್ಗಿ ವ್ಯಾಪಾರ ಮಾಡ್ತಿದ್ಯಾ. ಕುಟುಂಬ ದೊಡ್ಡದಾಯ್ತು ಅಂತ ಕಾಣತ್ತೆ. ಮಕ್ಕಳೆಷ್ಟು? ಮಕ್ಳ ನನಗ ಆ ದಪ್ಪ ಮಾತು. ಯಾವ ನಿನಗ್ ಮಕ್ಳು ಬೇಕು ತಾನೇ? ನನ್ನ ಮದುವೆ ಮಾಡ್ಕೋ. ಹೊಂದಿ ಹಂಗೆ ಹೊತ್ತು ಹೊತ್ತು ಕೊಟ್ಟು ಬಿಡ್ತೀನಿ. ಮಕ್ಳು ಬೇಡವಾ? ಮಕ್ಳಯ್ಯ, ಪರವಾಗಿಲ್ಲ. ಮದ್ವೆ ಆಗದೆ ಇರೋ ನನ್ನ ಮಕ್ಳು ಕೇಳಕ್ ಬಂದವ ಯಾಂದಳ್ಳಿ ನನ್ನ ಮಗನ್ ತಂದು. ಸರಿಕ ನೀರೇಳ ವಾಲಿ ಚಪ್ರ. ಏನಪ್ಪಾ ರಘುರಾಮರೆಡ್ಡಿ, ಭೀಮಯ್ಯ గారు రెండా కూర్చోండ. ನೀನು ಮನೆ ಕಟ್ಟಿಸಿದ್ಯಾ? ಕಟ್ಟಿಸ್ಬೇಕಲ್ಲ. ಮಗಳೇನು? అవునంಡ. ಮಗಳು ನೋಡು, ಮುಂದೆ ಅವಳು ಅಡಿಯನ್ನು ಕಟ್ಟಿಸಿಡ್ಬೇಕಲ್ಲಪ್ಪ. ಸಾಕ್ಷಾತ್ ಲಕ್ಷ್ಮಿ ಇದ್ದಾಗಿದ್ದಾಳೆ. ಮಗು ಬಾರಮ್ಮ ಇಲ್ಲಿ. ಭೀಮಯ್ಯ గారు ಅವಳು ಹೇಳೋ ಹಾಗಿಲ್ಲ. ಭೀಮಯ್ಯ గారు, ಯಾಕೆ? ಅವಳಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಅಂడి. ಅಯ್ಯೋ, ಇದು ಪೋಲಿಯೋ ಕೇಸ. ಮುಂದೆ ಏನೇನ್ ಕೇಸ್ ಸಿಗುತ್ತೋ ಗೊತ್ತಿಲ್ವಲ್ಲ. ಒಳ್ಳೆ ಗುರು ಸವಾಸ ಮಾಡನಲ್ಲಪ್ಪ ನಾನು. ಅಂಗವಿಕಲರಾಗಿರಬಾರ್ದು, ಆರೋಗ್ಯವಂತಳಾಗಿರಬೇಕು ಅಂತ ಹುಡುಗಿನ ಊರೆಲ್ಲ ಹುಡುಕಿ ನಾನು ಹೆಣವಾಗೋದಕ್ಕಿಂತ ನಾನೇ ಒಬ್ಬನು ಮದುವೆ ಮಾಡ್ಕೊಂಡು ಒಂದು ಹೆಣ್ಣನ್ನ ಎತ್ತು ಬಿಡೋದು ವಾಸಿ ಅಂತ ಕಾಣುತ್ತೆ. ಅಯ್ಯೋ. ಸಿಕ್ಬಿಟ್ಲು.
ಶಿವಯ್ಯ ದೇವರು ಬಂದಿದ್ಯಾ? ಒಳ್ಳೆ ಪುಣ್ಯವಂತ ಕಣಯ್ಯ ನೀನು. ಮದುವೆನೂ ಮಾಡ್ಕೊಂಡೆ, ದುಡಿಯೋದಕ್ಕೂ ಶುರು ಮಾಡ್ಕೊಂಡೆ. ಲಕ್ಷ್ಮೀ ಇದೆಯಲ್ಲಮ್ಮ. ಚೆನ್ನಾಗಿದೆ 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 ಚೆನ್ನಾಗಿದೆ. ನೀನು ಮಗಳ ಚಿಕ್ಕವಳು ದೊಡ್ಡವಳು? ದೊಡ್ಡವಳು ಚಿಕ್ಕವಳು ಎಲ್ಲ ಇಲ್ಲ. ಹೌದಾ? ಒಬ್ಳೇನಾ? ವಯಸ್ಸೆಷ್ಟಮ್ಮ? 7 ತುಂಬಿ 8ಕ್ಕೆ ಬಿದ್ದಿದೆ. ನಿನ್ನ ಹೆಸರೇನಮ್ಮ? ಚಾಮುಂಡಿ. ಚಾಮುಂಡಿನ ಸನ್ನಿಧಾನದ ಹೆಸರೇ? ಆ ಸ್ವಾಮಿ ಹೇಳಿದ ಎಲ್ಲ ಲಕ್ಷಣವೂ ತುಂಬಿದೆ. ಭೀಮಯ್ಯ, ನಿನ್ನ ಅದೃಷ್ಟ ಕುಲಾಯಿಸ್ತೋ. ಏನ್ ಭೀಮಯ್ಯನವ್ರೆ ಯೋಚನೆ ಮಾಡ್ತಿದ್ದೀರಿ? ಅದ್ ಯಾಕೆ ಹೇಳ್ತೀಯ ಶಿವಯ್ಯ? ನಾನು ಪಜೀತಿನ ದೇವರು ಕರಗದಂತ ಆಸ್ತಿ ಕೊಟ್ಟ ಮುದ್ದಾಡಕ್ಕಿಂತ ಒಂದು ಮಗು ಕೊಡದೆ ಹೋಗ್ಬಿಟ್ಟಲ್ಲ. ಅದಕ್ಕೆ ಶಿವಯ್ಯ, ನೀವೇನು ತಿಳ್ಕೊಳ್ಳೋದು ಹೋದ್ರೆ ಈ ಮಗುನ ನಮಗೆ ದತ್ತು ಕೊಟ್ಟುಬಿಡಿ. ನಾನು ನನ್ನ ಹೆಂಡತಿ ನೆಮ್ಮದಿ ಆಗಿದ್ದು ಬಿಡ್ತೀವಿ. ಅಷ್ಟು ಉಪಕಾರ ಮಾಡಿಯಪ್ಪ. ನೋಡಿ, ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನಮ್ ಚಾಮುಂಡಿನ ಮಾತ್ರ ನಾವು ಕೊಡಲ್ಲ. ಇವೇನು ಬೇಜಾರು ಮಾಡ್ಕೋಬೇಡಿಯಪ್ಪ. ನಿಮ್ ಮಗು ನಿಮ್ಮ ಹತ್ರನೇ ಇರ್ಲಿ. ನನಗ್ ಬೇಕಾದಾಗ ನಾನೇ ನಿಮ್ಮನೆಗೆ ಬಂದು ಈ ಮಗು ಜೊತೆ ಆಟ ಆಡಿ ಮಾತಾಡಿ ಮಗು ಇಲ್ದಿರೋ ನನ್ನ ಬೇಸರನ ಕಳ್ಕೊಂಡು ಹೋಗ್ತೀನಿ. ಅದಕ್ಕೇನು ಅಭ್ಯಂತರ ಇಲ್ವಲ್ಲ? ಏನು ಇಲ್ಲ. ಅಮ್ಮ, ಪಪ್ಪರ್ಮೆಂಟು, ಚಾಕ್ಲೇಟು ನೋಡು ಇಲ್ಲಿಟ್ಟಿದ್ದೀನಿ, ಬಿಸ್ಕಟ್ಟು, ನಿನಗೆ ಏನ್ ಬೇಕು ಅದನ್ನೆಲ್ಲ ತಗೊಂಡು 100 ರೂಪಾಯಿ ತಗೋ. ಏನ್ ಭೀಮಯ್ಯನವ್ರೆ, ನಿಮ್ ಕೈಯಿಂದ 100 ರೂಪಾಯಿ ಕೊಡ್ತಿದ್ದೀರಾ? ಇದು ನಕಲಿ ಅಲ್ಲ ತಾನೆ? ಮಗು ದೊಡ್ಡದೋ ಇದು ದೊಡ್ಡದೋ? ಮೊದಲು ಮಗು ಚೆನ್ನಾಗಿರ್ಬೇಕು. ಮಗುನ್ ಜೋಪಾನ ನೋಡ್ಕೊಡಿ. ಕಾಲ ಕೆಟ್ಟೋಗಿದೆ. ನಾನಿನ್ ಬರ್ತೀನಿ. ಬರ್ತೀನಮ್ಮ ಬಂಗಾರ. ಅಲ್ಲ, ಶಿವಯ್ಯನಿಗೆ ಹೇಳಿ ಮಾಡಿಸ್ದಾಗಿಂತ ಹುಡುಗಿ ಇದಾಳೆ ಅನ್ನೋದೇ ನಂಗೆ ಗೊತ್ತಿಲ್ವಲ್ಲ. ಅಯ್ಯೋ, ದುಡ್ಡೊಂದಿದ್ರೆ ಸಾಲ್ದೋ ಭೀಮಾ, ಇರಬೇಕೋ ಬುದ್ಧಿ. ದಿನಾ ಹೋಗ್ತೀನಿ, ಅವನು ಹೊತ್ಕೊಂಡ್ ಬಂಗಾರದ ಬಿಂದಿಗೆನೆ ತಗೊಂತೀನಿ. ಬಿಟ್ಟು ಬಿಡ್ತೀನಾ ಗುರುವೇ? ಹಲೋ ಹಲೋ ಹಲೋ, ಬಂದೆ ಬಂದೆ ಬಂದೆ. ಅಯ್ಯೋ, ಯಾಕಂಗ್ ಬರ್ತದ್ಯಾ? ಹಲೋ ಹಲೋ, ನಾನೇ ಬಂಗಾರಪೇಟೆ ಬಂಗಾರಿ ಮಾತಾಡ್ತಿರೋದು. ಅಯ್ಯೋ, ಅವಳೆ ಮಾತಾಡ್ತಾ ಇದ್ದಾಳಲ್ಲ. ಅಮ್ಮ, ನಿಮ್ಮ ಅಪ್ಪನಿಗೆ ಏನೇ ಹೊಡೆದೋಗ್ಬಿಟ್ಟಿದೆಯಂತೆ, ಆಸ್ಪತ್ರೆ ಸೇರಿಸಿದಾರಂತೆ. ಈಗಲೂ ಆಗಲೋ ಸಾಯೋ ಸ್ಥಿತಿದ್ದಾರೆ, ಬೇಗ ಬನ್ನಿ. ಅಯ್ಯೋ, ಮುಂದನ್ಗತಿ ಈಗಿಂದೀಗಲೇ ಅದು ಯಾವ ಗಾಡಿ ಸಿಕ್ಕರು ಬೇಗ ಹೊರಟುವ. ಹೊತ್ತಾಗ ಬಂದ್ಮೇಲೆ ಆಮೇಲೆ ಈ ಕೈಲ ಕೂಡ ಸಿಗಲ್ಲ ನೋಡಕ್ಕೆ. ಬರ್ತೀನಿ ಬರ್ತೀನಿ. ಈಗಿಂದೀಗಲೇ ಹೋಗಿ ಅವಳ ಈ ಗಾಡಿಗೆ ಹೊರಡ್ತೀನಿ. ಇಷ್ಟೊತ್ತಾದ್ರೂ ಇನ್ನೂ ಇವ್ರು ಬರ್ಲಿಲ್ಲ. ನಮ್ಮ ಅಪ್ಪನ ಗತಿ ಏನಾಗಿದ್ಯೋ ಏನೋ. ಅಯ್ಯೋ, ಏನೇನು ಮನೇಲಿ ಯಾಕೆ ಕಣ್ಣೀರ್ ಹಾಕ್ತಾ ಇದ್ಯಾ? ನಿನ್ ಗಡ್ಡ ನಾನು ಇನ್ನು ಗುಂಡು ಕಲ್ಲಿದ್ದಂಗೆ ಇದೀನಲ್ಲಿ. ಬಿಡ್ಸನ್ರಿ, ಹಾಗನ್ಬೇಡಿ. ನಮ್ಮಪ್ಪ ಅಲ್ಲ, ಅವ್ರಿಗೆ ಎದೆ ಹೊಡೆದು ಆಸ್ಪತ್ರೆಗೆ ಸೇರಿಸಿದಾರಂತೆ. ಈಗ್ಲೂ ಆಗ್ಲೂ ಅನ್ಕೊಂಡಿದಾರಂತೆ. ಇಂತ ವಿಷಯ ಕೇಳಿ ಇನ್ನೂ ಇಲ್ಲೇ ಇದೆಯಲ್ಲೇ. ಬೇಗ ಹೊರಳೆ, ರೈಲು ಹೊತ್ತಾಯ್ತು. ಹೊರಳೆ. ಮನೆ ಗತಿ ಮನೆ ನಾನು ನೋಡ್ಕೋತೀನಿ. ಹೋಗಿ ನೀನು ತಗೊಳೆ, ಇಟ್ಕೊಳೆ. ಬರ್ಲಾ? ಇನ್ನು ತಗೊಳೆ, ಇನ್ನು ಇಟ್ಕೊಳೆ, ಇನ್ನೊಂದು ಇನ್ನೂರು. ಬೇಗ ಹೊರಡು. ಈ ಪೆಟ್ಟಿಗೆ ಇಲ್ಲೇ ಬಿಟ್ಟು ಹೋಗ್ತಿದ್ದಾಳ. ತಗೋ, ಹೊತ್ಕೊಂಡು ಬೇಗ ಹೊರಡು. ಹೊರಡೆ, ಬೇಗ ಹೊರಡು. ಮನೆ ಊತವಾಗಿ ಕಾವಲಿರ್ತೀನಿ. ನೀನು ಹೊರಡೆ, ನೀನು ಮೊದಲು ಹೊತ್ತಾಗತ್ತೆ. ಹೊರಡು. ಅಯ್ಯೋ ರೀ, ಹಾಲವಳು ಕೆಲಸದವಳು ಬರ್ತಾಳೆ, ನೋಡ್ಕೊಳ್ರಿ. ಅವರನ್ನೆಲ್ಲ ನಾನು ನೋಡ್ಕೋತೀನಿ. ಹೊರಡೆ. ಬರ್ತೀನಿ. ಬಂಗಾರಿ ಊರಿಗೆ ಹೋದ್ಲು. ಇನ್ನು ಬಂಗಾರದ ಬಿಂದಿಗೆ ನನಗೆ. ಅಯ್ಯಯ್ಯೋ, ಮನೇನ್ ಮುಳುಗಿಸ್ಬಿಟ್ರಲ್ಲಪ್ಪ. ಫೋನು ಕಿತ್ತಾಕ್ಬಿಟ್ರಲ್ಲಪ್ಪ. 4 ಜನ ಬಂದಿದ್ರು, ಬಾಯಿ ತೆರಿಯಕ್ ಬಿಡ್ಲಿಲ್ವಲ್ಲಪ್ಪ. ಯಾರತ್ರ ಹೇಳೋ ಈಗೋಳ್ನ? ಏನಾಯ್ತೆ? ಏನೇ ಇದು? ನನ್ನ ಮನೆಯಲ್ಲ ಪ್ರಣಯ ಮಾಡಿದ್ದೀಯಲ್ಲೇ. ಬೇಗ ಹೇಳೆ, ಏನಾಯ್ತೆ? ಏನಾಯ್ತು? ಏನೇ ಇದು? ನನ್ನ ಮನೆ ಗತಿಯಲ್ಲಿದೆ. ಅಯ್ಯೋ, ಹಾಗೆ ಬೇಗ ಹೇಳೆ, ಇಲ್ಲಿದ್ರೆ ನನ್ನ ಎದೆ ಒಡೆದಾಗುತ್ತೆ. ಅಯ್ಯೋ, ಹಾಗೆ ಮಾತ್ರ ಹೇಳ್ಬೇಡಿ. ಈಗ ಆಗಿರೋದೇ ಏನಾಯ್ತು ಹೇಳೆ. ಮತ್ತೆ ಮತ್ತೆ ಇನ್ಕಮ್ ಟ್ಯಾಕ್ಸ್ನವರು ಮನೇನ ಸಾರಿಸ್ಬಿಟ್ರು ರೀ. ದೇವರ ಮನೆಯಲ್ಲಿ
ಗಂಟು ಇಟ್ಟಲ್ಲಿ ಊಟಿಟ್ಟಿತ್ತು ಅಲ್ಲೇ ನನ್ನ ಮನಕ್ಕೆ ಗೋವಿಂದ ಆಯ್ತದ್ದು ಒಂದೊಂದು ಊಟ ಬಿಟ್ಕೊಂಡಿಟ್ಟೆನಲ್ಲೇ ಬಟ್ಟಿ ತಗೊಂಡವ್ರು ಬಾಯಿ ಬಿಡು ಸಂಪಾದನೆ ಮಾಡಿಟ್ಟಿದ್ದಲ್ಲೇ